ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಇವತ್ತು ನಾನು ಕೆಲವೊಂದು ಟಿಪ್ಸ್ ಜೊತೆಗೆ ಬಂದಿದ್ದೀನಿ. ಇದು ನಿಮಗೆ ಮನೆಯಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ. ಹಸಿಮೆಣಸಿನ್ಕಾಯಿನ ಪ್ರತಿನಿತ್ಯ ಉಪಯೋಗಿಸ್ತೀವಿ ಅಲ್ವಾ? ತಂದ ತಕ್ಷಣ ಹಾಗೇ ಫ್ರಿಜ್ನಲ್ಲಿ ಇಟ್ಬಿಟ್ರೆ ಬೇಗನೆ ಕೊಳ್ತೋಗ್ಬಿಡುತ್ತೆ. ಅದರ ಬದಲಿಗೆ ನೀವು ನೋಡಿ ಈ ತರಹ ಒಂದು ಬಾಕ್ಸ್ನಲ್ಲಿ ಹಾಕಿಡ್ಕೋಬೇಕು. ಅದರಿಂದ ವಾರಗಟ್ಟಲೆ ಕೂಡ ಚೆನ್ನಾಗಿರುತ್ತೆ. ಆದರೆ ಬಾಕ್ಸ್ನಲ್ಲಿ ಹಾಕಿಡೋದಕ್ಕೂ ಮುಂಚೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಮೊದಲಿಗೆ ಬಾಕ್ಸ್ನ ತಳಭಾಗದಲ್ಲಿ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಳ್ಳಿ. ನಂತರ ಪ್ರತಿಯೊಂದು ಹಸಿಮೆಣಸಿನ್ಕಾಯಿನ ತುಂಬನ್ನು ತೆಗಿಬೇಕು. ಆ ನಂತರನೇ ಬಾಕ್ಸ್ ಒಳಗಡೆ ಹಾಕಬೇಕು. ತುಂಬಿನ ಜೊತೆಗೆ ಕೆಲವೊಂದು ಸಲ ಎಲೆಗಳು ಕೂಡ ಉಳಿದ್ಬಿಟ್ಟಿರುತ್ತೆ. ಹಾಗಿದ್ದಾಗ ಹಸಿಮೆಣಸಿನ್ಕಾಯಿ ಬೇಗನೆ ಕೊಳೆತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಈ ತರಹ ತುಂಬು ಎಲೆಗಳನ್ನು ಬೇರ್ಪಡಿಸಿ ಕೇವಲ ಹಸಿಮೆಣಸಿನ್ಕಾಯಿನ ಬಾಕ್ಸ್ನಲ್ಲಿ ಹಾಕಿಡೋದ್ರಿಂದ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ. ಈ ಸಲ ಮಾರ್ಕೆಟಿಂದ ನೀವು ಹಸಿಮೆಣಸಿನ್ಕಾಯಿ ತಂದಾಗ ಈ ಟಿಪ್ಸ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಒಂದು ಟಿಪ್ ನೋಡಿ. ಕೆಲವೊಂದು ಸಲ ಬಟಾಣಿ ಕಾಳು ಅಥವಾ ಹಲಸಂದಿ ಕಾಳು, ಹೆಸರು ಕಾಳು ಹೀಗೆ ಯಾವುದಾದ್ರೂ ಕಾಳಿನ ಪಲ್ಯ ಸಾರು ಮಾಡಬೇಕು ಅಂದ್ಕೊಂಡಿರ್ತೀವಿ. ಬೇಗನೆ ಅದನ್ನು ನೆನೆಸೋದನ್ನು ಮರೆತು ಬಿಟ್ಟಿರ್ತೀವಿ. ನೆನೆಸದೆ ಹಾಗೆಯೇ ಪಲ್ಯ ಮಾಡಿದರೆ ಕಾಳುಗಳು ಚೆನ್ನಾಗಿ ಬೇಯೋದಿಲ್ಲ. ಹಾಗಿದ್ದಾಗ ನೀವು ಏನು ಮಾಡಬಹುದು ಗೊತ್ತಾ? ಒಂದು ಪಾತ್ರೆಯಲ್ಲಿ ಬೇಕಾಗಿರುವಂತಹ ಕಾಳುಗಳನ್ನು ಹಾಕಿ ಅದಕ್ಕೆ ಬಿಸಿ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು. ನಂತರ ಒಂದು ಪ್ಲೇಟ್ನ ಮುಚ್ಚಿ 10 ರಿಂದ 15 ನಿಮಿಷ ಹಾಗೆ ಬಿಟ್ಟುಬಿಡಿ. ಈಗ ನೋಡಿ 15 ನಿಮಿಷ ಆದ ನಂತರ ಬಟಾಣಿ ಕಾಳುಗಳು ಹೇಗಾಗಿದೆ ಅಂತ. ಆಲ್ಮೋಸ್ಟ್ 4-5 ಗಂಟೆ ನೆನೆಸಿದರೆ ಹೇಗೆ ಆಗಿರುತ್ತಲ್ವ ಅದೇ ತರಹನೇ ಅನ್ನಿಸ್ತಾ ಇದೆ ಅಲ್ವಾ? ಈಗ ಇದನ್ನು ನೀವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಕಾಳುಗಳು ಕೂಡ ಬೇಗನೆ ಬೇಯುತ್ತೆ. ಹಾಗಂತ ತುಂಬಾ ಮೆತ್ತಗೆ ಕೂಡ ಆಗೋದಿಲ್ಲ. ಉದುರು ಪಲ್ಯ ಮಾಡೋದಕ್ಕೆ ಈ ಟಿಪ್ಸ್ ತುಂಬಾ ಯೂಸ್ಫುಲ್ ಆಗಿದೆ. ನಿಮ್ಮ ಮನೆಗಳಲ್ಲೂ ಕುಕ್ಕರ್ ಬಳಸ್ತೀರಿ ಅಲ್ವಾ? ಕುಕ್ಕರ್ ಬಳಸ್ತೀರಾ ಅಂದಮೇಲೆ ಅದರಲ್ಲಿ ಗ್ಯಾಸ್ಕೆಟ್ ಕೂಡ ಉಪಯೋಗಿಸ್ತಾನೆ ಇರ್ತೀರಾ. ಇದನ್ನು ಪ್ರತಿದಿನ ಒಂದು ಸಲ ಅಲ್ಲ ಹಲವಾರು ಬಾರಿ ಬಳಸ್ತಾ ಇರ್ತೀವಿ ಅಲ್ವಾ? ಹಾಗಾಗಿ ಇದು ತುಂಬ ದಿನಗಳವರೆಗೆ ಬಾಳಿಕೆ ಬರಲಿ ಅಂತ ಈ ಗ್ಯಾಸ್ಕೆಟನ್ನು ಈ ರೀತಿ ಕೈಯಿಂದ ಜಗ್ಗಿ ಜಗ್ಗಿ ಅದರಲ್ಲಿರುವ ಸ್ಟಿಫ್ನೆಸ್ನ ಉಳಿಸೋದಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಈ ರೀತಿ ಫ್ರೀಝರ್ನಲ್ಲಿ ಇಡೋದ್ರಿಂದ ಕೂಡ ಗ್ಯಾಸ್ಕೆಟ್ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ. ಇನ್ನೂ ಒಂದು ಉಪಾಯ ಅಂದರೆ ಉಪಯೋಗಿಸಿದ ನಂತರ ಗ್ಯಾಸ್ಕೆಟನ್ನು ಈ ರೀತಿ ಒಂದು ದೊಡ್ಡ ಪರಾತ ಅಥವಾ ಪಾತ್ರೆಯಲ್ಲಿ ತಣ್ಣನೆಯ ನೀರಿನಲ್ಲಿ ಹಾಕಿಡಬೇಕು. ಜೊತೆಯಲ್ಲಿ ಒಂದೆರಡು ಐಸ್ ಕ್ಯೂಬ್ಸ್ ಹಾಕಿದರೆ ಇನ್ನೂ ಒಳ್ಳೆಯದು. ಇಷ್ಟೆಲ್ಲ ಉಪಾಯ ಮಾಡಿದ ನಂತರವೂ ಹಲವು ತಿಂಗಳು ಉಪಯೋಗಿಸಿದ ಮೇಲೆ ಗ್ಯಾಸ್ಕೆಟ್ ಹಾಳಾಗೇ ಆಗುತ್ತೆ ಅಲ್ವಾ? ಆಗ ಇದನ್ನು ಸುಮ್ಮನೆ ಬಿಸಾಕೋದ್ಕಿಂತ ಏನು ಮಾಡಬಹುದು ಅಂತ ಬನ್ನಿ ತೋರಿಸ್ತೀನಿ. ನೋಡಿ, ಪ್ರತಿದಿನ ಈ ರೀತಿ ಬಟ್ಟೆ ಕ್ಲಿಪ್ಗಳನ್ನು ಉಪಯೋಗಿಸ್ತಾ ಇರ್ತೀವಿ ಅಲ್ವಾ? ಬಟ್ಟೆ ಒಣಗಿಸೋದಕ್ಕೆ ಅಂತ. ಒಣಗಿದ ಬಟ್ಟೆಗಳನ್ನು ತೆಗೆದ ನಂತರ ಕ್ಲಿಪ್ಗಳನ್ನು ಅಲ್ಲಿ ಇಲ್ಲಿ ಇಟ್ಟುಬಿಡ್ತೀವಿ. ಮತ್ತೆ ನಾಳೆ ಒಣಗಿ ಹಾಕೋವಾಗ ಹುಡುಕಾಡೋದಾಗುತ್ತೆ. ಹಾಗಾಗದೇ ಇರಬೇಕು ಅಂದರೆ ನೀವು ನೋಡಿ ಎಲ್ಲ ಕ್ಲಿಪ್ಗಳನ್ನು ಈ ರೀತಿ ಹಳೆಯದಾಗಿರುವ ವೇಸ್ಟ್ ಅಂತ ಬಿಸಾಕುವ ಒಂದು ಗ್ಯಾಸ್ಕೆಟ್ಗೆ ಹಾಕಿಬಿಟ್ಟು ಬಟ್ಟೆ ಒಣಗಾಕುವಂತಹ ಹಗ್ಗದ ಹತ್ರನೇ ನೀವು ನೇತು ಹಾಕಬಹುದು. ನೀವು ಟೆರೆಸ್ ಮೇಲೆ ಬಟ್ಟೆ ಒಣಗಾಕ್ತಾ ಇದ್ದರೆ ನೋಡಿ, ಕ್ಲಿಪ್ಗಳನ್ನು ಮನೆಯಲ್ಲೇ ಮರೆತು ಹೋಗಿಬಿಟ್ರೆ ಅದನ್ನು ತರೋದಕ್ಕೆ ಅಂತ ಮತ್ತೆ ಮೇಲೆ ಹತ್ತಿ ಇಳಿದು ಮಾಡಬೇಕಾಗತ್ತೆ. ಅದರ ಬದಲಿಗೆ ನೀವು ಇದನ್ನು ಬಟ್ಟೆ ಒಣಗಾಕುವಂತಹ ಹಗ್ಗದಲ್ಲೇ ನೇತು ಹಾಕಿಬಿಟ್ರೆ ಪ್ರತಿದಿನ ಈಸಿಯಾಗಿ ಕ್ಲಿಪ್ಗಳನ್ನು ಬಳಸಬಹುದು. ಹೀಗೆ ಇಡೋದ್ರಿಂದ ಒಂದು ಕ್ಲಿಪ್ ಕೂಡ ಕಳೆದು ಹೋಗೋದಿಲ್ಲ. ಇನ್ನು ನೋಡಿ, ಅಡುಗೆ ಮನೆಯಲ್ಲಿ ಅಥವಾ ಸಿಂಕ್ ಹತ್ರ ಒಂದು ಪುಷ್ ಪಿನ್ ಹಾಕಿ ಅದಕ್ಕೆ ನೀವು ಈ ಗ್ಯಾಸ್ಕೆಟ್ನ ಸಿಗಿಸ್ಬಿಟ್ಟು ಅದರಲ್ಲಿ ಕೈ ಒರೆಸ್ಕೊಳ್ಳೋದಕ್ಕೆ ಅಂತ ಈ ತರಹ ನ್ಯಾಪ್ಕಿನ್ನನ್ನು ನೇತು ಹಾಕಬಹುದು. ಅಡುಗೆ ಮನೆಯಲ್ಲಿ ಕೆಲಸ ಆದ ನಂತರ ಕೈ ತೊಳೆದ ಮೇಲೆ ಕೈಯನ್ನು ನಮ್ಮ ಬಟ್ಟೆಗೆ ಒರೆಸ್ಕೊಳೋದಕ್ಕಿಂತ ನೋಡಿ ಈ ರೀತಿ ಒಂದು ನ್ಯಾಪ್ಕಿನ್ನನ್ನು ಇಟ್ಕೊಂಡ್ಬಿಟ್ರೆ ಕೈ ಒರೆಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ನಮ್ಮ ಬಟ್ಟೆಗಳು ಕೂಡ ಗಲೀಜಾಗೋದಿಲ್ಲ. ಹಾಗೆಯೇ ಸಿಂಕ್ ಹತ್ರ ಕೈ ಒರೆಸ್ಕೊಳ್ಳೋದಕ್ಕೆ ಅಂತ ಟವಲ್ನ ಹಾಕೋಕೆ ಒಂದು ಮೆಟಲ್ ರಿಂಗನ್ನು ಬಳಸ್ತೀವಿ ಅಲ್ವಾ?
ಅದರ ಬದಲಿಗೆ ನೋಡಿ ನೀವು ಹಳೆಯದಾದ ಗ್ಯಾಸ್ಕೆಟನ್ನೇ ರಿಂಗ್ ರೀತಿ ಬಳಸಬಹುದು. ನಿಮ್ಮ ಮನೆಯಲ್ಲೂ ಈ ತರಹ ಹಳೆಯದಾದ ಬಳೆಗಳು ಇದ್ದೇ ಇರುತ್ತೆ ಅಲ್ವಾ? ಬಣ್ಣ ಮಾಸೋಗಿರುತ್ತೆ ಅಥವಾ ಸ್ವಲ್ಪ ಡೊಂಕಾಗಿರುತ್ತೆ, ಹಾಕ್ಕೊಳ್ಳೋಕ್ಕೆ ಬೇಡ ಆಗಿರುತ್ತೆ. ಇಂಥ ಬಳೆಗಳನ್ನು ಹಾಗೇ ಬಿಸಾಕೋ ಬದಲಿಗೆ ನಾನಿವತ್ತು ನಿಮಗೊಂದು ಒಳ್ಳೆಯ ಐಡಿಯಾಗಳನ್ನು ತೋರಿಸ್ತೀನಿ. ನಾನಿಲ್ಲಿ ಹಳೆಯದಾದ ಮೆಟಲ್ ಬಳೆಗಳನ್ನು ತಗೊಂಡಿದ್ದೀನಿ ನೋಡಿ. ಸ್ವಲ್ಪವೇ ಡೊಂಕಾಗಿ ಹೋಗಿದೆ, ಅದನ್ನಿಲ್ಲಿ ನಾನು ಪೂರ್ತಿಯಾಗಿ ಒತ್ತಿ ಉದ್ದ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಳೆನ ಈ ತರಹ ಪೂರ್ತಿಯಾಗಿ ಉದ್ದವಾಗಿ ಮಾಡ್ಕೊಂಡ್ಬಿಟ್ಟು ಆ ನಂತರ ಎಸ್ ಶೇಪ್ನಲ್ಲಿ ಇದನ್ನು ಬೆಂಡ್ ಮಾಡಬೇಕು. ಸಾಮಾನ್ಯವಾಗಿ ಇದು ಕೈನಲ್ಲೇ ಮಾಡೋದಕ್ಕೆ ಆಗುತ್ತೆ. ಹಾಗಿದ್ದು ನಿಮಗೆ ಕೈನಲ್ಲಿ ಸರಿಯಾಗಿ ಬೆಂಡ್ ಆಗಲಿಲ್ಲ ಅಂದರೆ ನೀವು ಕಟ್ಟಿಂಗ್ ಪ್ಲೇಯರನ್ನು ಬಳಸಬಹುದು. ಇದರಿಂದ ಅಂತೂ ತುಂಬಾ ಸುಲಭವಾಗಿ ಬಳೆಗಳು ಬೆಂಡ್ ಆಗುತ್ತೆ. ನೋಡಿ, ಇಲ್ಲಿ ಎಸ್ ಆಕಾರದಲ್ಲಿ ಬಳೆನ ಬೆಂಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಎಲ್ಲ ಬಳೆಗಳನ್ನು ಬೆಂಡ್ ಮಾಡಬೇಕು. ನಾನಿಲ್ಲಿ ಕೇವಲ 4 ಬಳೆಗಳನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಜಾಸ್ತಿ ಬಳೆಗಳನ್ನು ಉಪಯೋಗಿಸಬಹುದು. ನೋಡಿ, ಪ್ರತಿಯೊಂದು ಬಳೆನನ್ನು ಈ ರೀತಿ ಒತ್ತಿ ಸ್ಟ್ರೇಟ್ ಮಾಡಿ ಆ ನಂತರ ಅದನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಪ್ಲೇಯರಿಂದ ಅಂತೂ ತುಂಬಾ ಸುಲಭವಾಗಿ ಆಗೋಗುತ್ತೆ. ನೋಡಿ, ಈ ತರಹ ಎಸ್ ಆಕಾರದಲ್ಲಿ ಮಾಡ್ಕೊಂಡಿರುವಂತಹ ಬಳೆಗಳನ್ನು ನಾವು ಹಳೆಯದಾದ ಒಂದು ಗ್ಯಾಸ್ಕೆಟ್ಗೆ ಈ ರೀತಿಯಾಗಿ ಸಿಗಿಸ್ಕೋಬೇಕಾಗತ್ತೆ. ನೋಡಿ, ವಿಡಿಯೋದಲ್ಲಿ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತಾ ಇದೆ. ಒಂದು ಸೈಡಿನ ಬೆಂಡ್ ಆಗಿರುತ್ತಲ್ವ, ಅದನ್ನು ನೀವು ಗ್ಯಾಸ್ಕೆಟ್ ಒಳಗೆ ಸೇರಿಸ್ಕೊಂಡ್ಬಿಡಿ. ಇದೇ ರೀತಿ ನಿಮಗೆ ಎಷ್ಟು ಬಳೆ ಬೇಕೋ ಅಷ್ಟನ್ನು ನೀವಿಲ್ಲಿ ಬಳಸಬಹುದು. ನೋಡಿ, ಹೇಗೆ ಸಿಗಿಸ್ಬೇಕು ಅಂತ ನಿಮಗೆ ಗೊತ್ತಾಯಿತು ಅನ್ಕೋತೀನಿ. ಈ ರೀತಿ ಬಳೆಗಳನ್ನು ಸಿಗಿಸಿದ ನಂತರ ಇದನ್ನು ನೀವು ಒಂದು ಗೋಡೆನಲ್ಲಿ ನೋಡಿ ಪುಷ್ ಪಿನ್ನನ್ನು ಹಾಕಿಬಿಟ್ಟು ಈ ರೀತಿ ಗ್ಯಾಸ್ಕೆಟನ್ನು ಅದರ ಮೇಲೆ ನೇತು ಹಾಕಿ. ಈಗ ಇದರಲ್ಲಿ ಸಿಗಿಸ್ಕೊಂಡಿರುವಂತಹ ಬಳೆಗಳಲ್ಲಿ ನಾವು ಚಾಕು ಆಗಿರಬಹುದು, ಚಮಚ ಆಗಿರಬಹುದು, ಸೌಟು ಅಥವಾ ಕೊಬ್ಬರಿ ತುರಿಯೋದು, ಸಿಪ್ಪೆ ಎರಿಯೋದು ಇಂಥದನ್ನೆಲ್ಲ ಇದರಲ್ಲಿ ನೇತು ಹಾಕಬಹುದು. ಇವುಗಳು ಪಾತ್ರೆ ಸ್ಟ್ಯಾಂಡ್ನಲ್ಲಿ ಬೇಗನೆ ಸಿಗೋದಿಲ್ಲ ಅಲ್ವಾ? ಅದರ ಬದಲಿಗೆ ಈ ರೀತಿ ಇಟ್ಕೊಂಡ್ಬಿಟ್ರೆ ನೋಡಿ ಫಟಾಫಟ್ ಅಂತ ಅಡುಗೆ ಕೆಲಸ ಆಗೋಗ್ಬಿಡುತ್ತೆ. ನಿಮ್ಮೆಲ್ಲರಿಗೂ ಈ ಐಡಿಯಾ ಇಷ್ಟ ಆಯಿತು ಅಲ್ವಾ? ಹಳೆಯ ಗ್ಯಾಸ್ಕೆಟ್ ಬೇಡ ಅಂತ ಬಿಸಾಕೋ ಬದಲಿಗೆ ನೋಡಿ ಎಷ್ಟೊಂದು ಉಪಯೋಗ ಇದೆ. ಹಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಧನ್ಯವಾದಗಳು.